ಶತ್ರುಗಳ ಮೇಲೆ ಯುದ್ಧ ಸಾರಲು ಅವರನ್ನು ಕೊಲ್ಲಲು ಒಂದು ಸುರಂಗ ಮಾರ್ಗ ಯಾವುದಾದ್ರೂ ಕೋಟೆಯಲ್ಲಿ ಇದ್ದೇ ಇರುತ್ತೆ, ಮತ್ತೆ ಒಂದು ರಹಸ್ಯವಾದ ಜಾಗ ಇದ್ದೇ ಇರುತ್ತೆ. ಆ ಜಾಗ ಇದೇ ನೋಡಿ. ಅವರ कट्टिदೈತಿ ನೋಡ್ರಿ, छत्रपती शिवाजी महाराज ಅವರ कट्टिದೈತಿ. कशासाठी बांधलेलं आहे? ते गोव्याच्या पृथ्वीवर म्हणजे गोव्याचे पृथ्वीवर हे शत्रू होते, त्यातनी हे करण्याकरता ते सारखं आक्रमण करून लढाई करत होते. ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯಿಂದ ಸುಮಾರು 80 ಕಿಲೋಮೀಟರ್ ಇರುವ ಒಂದು ಐತಿಹಾಸಿಕ ಕೋಟೆಯನ್ನು ನೋಡೋಕೆ ಬಂದಿದ್ದೀವಿ. ಮತ್ತು ತಾವು ಕೂಡ ನೋಡ್ಬೋದು, ಇದು ನಮ್ಮ ಪಾರ್ಗಡ್ ಕೋಟೆ ಅಂತೇಳಿ ನಮ್ಮ ಬೆಳಗಾವಿಯಿಂದ ಸುಮಾರು 80 ಕಿಲೋಮೀಟರ್ ಇದೆ ನೋಡಿ. ಈಗ ನಾನು 80 ಕಿಲೋಮೀಟರ್ ಎಲ್ಲ ಟ್ರಾವೆಲ್ ಮಾಡಿಕೊಂಡು ನಿಮಗೆ ತೋರಿಸ್ಬೇಕಂತೇಳಿ ಇಲ್ಲಿ ಬಂದೀನಿ. ನೋಡ್ಬೋದು ಯಾವ ರೀತಿ ವ್ಯೂ ಇದೆ ಅಂತೇಳಿ. ಈಗ ನಿಮಗೆ ಇದೇ ಕೋಟೆನ ತೋರಿಸ್ಕೊಂಬಂದೀನಿ. ನೋಡ್ಬೋದು ನಾನು ಹಿಂದೆ ಐತಿ. ಮತ್ತು ಇಷ್ಟೋ ಮಟ್ಟ ನಾನು ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಬಂದು ಇಲ್ಲಿ ಭಾಳ ಅಂದ್ರೆ ಭಾಳ ಸುಂದರವಾಗಿತ್ತು. ಎಲ್ಲ ಬೆಟ್ಟ ಗುಡ್ಡಗಳ ನಡುವೆ ಒಂದು ಅದ್ಭುತವಾದ ಪ್ರಯಾಣ ಇತ್ತು ನಂದು, ಅದು ಕೂಡ ಸೂಪರ್. ಮತ್ತು ಈಗ ಒಳಗೆ ಹೋಗಿ ಕೋಟೆ ನೋಡುವ ಸಮಯ. ಬನ್ನಿ ಒಳಗೆ ಹೋಗಿ ಕೋಟೆ ನೋಡಿಲ್ಲ ಅಂದ್ರೆ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗಿ ಈ ಕೋಟೆನ ನಾವು ನೋಡೋಣಂತ. ಸೊ ಫ್ರೆಂಡ್ಸ್, ತಾವೆಲ್ಲ ನೋಡ್ಬೋದು, ಈ ಕೋಟೆನ ನಾವು ನೋಡಲು ಹೋಗ್ಬೇಕಂದ್ರೆ ಈ ರೀತಿ ಸ್ಟೆಪ್ಸ್ ಅದಾವ. ಮತ್ತು ಈ ರೀತಿ ಸ್ಟೆಪ್ಸ್ನ ನಾನು ಹತ್ಕೊತ ಹೊಂಟಿದ್ದೈತೆ ನೋಡ್ರಿ. ಸರಿಯಾಗಿ 305 ಸ್ಟೆಪ್ಸ್ ಅದಾವಂತ. 305 ಸ್ಟೆಪ್ಸ್ನ ನಾವು ಹತ್ಕೊಂಡು ಹೋಗ್ಬೇಕು. ಬಿ ಹತ್ತಿತ್ತಂದ್ರೆ ಇಲ್ಲಿ ಕುಂಡ್ರಾಕು ಜಾಗ ಐತೆ ನೋಡ್ರಿ, ಈ ರೀತಿ. ಅದು ಬಿಟ್ರೆ ಹಿಂಗೆ ಹತ್ಕೊತ ಹೋದಂಗೆ ಇಲ್ಲಿ 2 ತೋಪು ಅದಾವ. ನಾವು ತೋಪು ನೋಡ್ಬೋದು ಇಲ್ಲಿ. ಯುದ್ಧಕ್ಕೆ ಬೇಕಾದ ತೋಪುಗಳನ್ನು ಇಲ್ಲಿ ಇಟ್ಟಿದ್ದೈತೆ ನೋಡ್ಬೋದು ತಾವು, ಇದು ಕೂಡ. ಸೊ ನೋಡಿ, ಸೊ ಫ್ರೆಂಡ್ಸ್, ತಾವೆಲ್ಲ ನೋಡ್ಬೋದು. ಈಗ ನಾನು ಇಲ್ಲಿಂದನ ಈ ಕೋಟೆನ ಹತ್ಕೊಂಡು ಬನ್ನಿ. ಮತ್ತು ಬಂದ ಕೂಡಲೇ ನೋಡ್ಬೋದು ನಮ್ಮ ಭಗವಾ ಫ್ಲ್ಯಾಗ್ ಇದೆ. ಮತ್ತು ಇಲ್ಲಿ ನಮ್ಮ ಹಳೆ ಕಾಲದ ತೋಪುಗಳು ಇವೆ, ಅವು ಕೂಡ ತಾವು ವೀಕ್ಷಿಸಬಹುದು. ಮತ್ತು ಇಲ್ಲಿ ಒಂದು ದೇವಸ್ಥಾನ ಇದೆ, ಆ ಎತ್ತರದ ದೇವಸ್ಥಾನ ಅಂಥೇಳಿ. ಅಲ್ಲೇ ಒಳಗೆ ಹೋಗಿ ನೋಡೋಣಂತ ಬನ್ನಿ. ಇಲ್ಲಿ ಮಾರುತಿ ಮಂದಿರ ಐತಿ ನೋಡ್ರಿ, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಿ, ಅದು ಕೂಡ ತಾವು ಇಲ್ಲಿ ವೀಕ್ಷಿಸಬಹುದು. ವಾಹ್, ಎಂಥ ಅದ್ಭುತವಾದ ಮೂರ್ತಿ ಐತೆ ನೋಡ್ಬೋದು. ಸೂಪರ್ ನೋಡ್ರಿ ಒಂದ್ಸಲ ನಮ್ಮ ಆಂಜನೇಯ ಮೂರ್ತಿ. ಶಿವಲಿಂಗ ಐತಿ ನೋಡ್ಬೋದು. ಮತ್ತು ಇಷ್ಟು ದೊಡ್ಡ ತುಳಸಿ ಕಟ್ಟೆ ಐತಿ, ಅದು ಕೂಡ ತಾವು ನೋಡ್ಬೋದು. ಇದು ಶಿವಲಿಂಗ ಐತಿ ನೋಡ್ರಿ, ಶಿವಲಿಂಗಿಗೆ ನಮಸ್ಕಾರ ಮಾಡ್ಕೊರಿ. ಮತ್ತು ಇಷ್ಟು ದೊಡ್ಡ ತುಳಸಿ ಕಟ್ಟೆನೂ ಐತೆ ನೋಡ್ರಿ. ನಾವು ಕೋಟೆನ ಮೇಲೆ ಹತ್ಕೊಂಡು ಬಂದಮೇಲೆ ತಾವು ಈ ತುಳಸಿ ಕಟ್ಟೆನೂ ಇಲ್ಲಿ ಬಂದಮೇಲೆ ನೋಡ್ಬೋದು. ಈಗ ನಾನು ನಿಮಗೆ ಈ ತುಳಸಿ ಕಟ್ಟೆನ ತೋರ್ಸಾತೀನಿ. ಮತ್ತು ಇಲ್ಲಿ ಕುಂಡ್ರಾಕು ನೋಡ್ಬೋದು. ಈಗ ಈ ಪಾರ್ಗಡ್ ಕೋಟೆ ನೋಡೋಕೆ ಬರ್ತಿರಲ್ಲ, ಅವಾಗ ಈ ರೀತಿ ಕುಂಡ್ರಾಕ ಮತ್ತು ಎಲ್ಲ ಜಾಗ ಇದೆ ನೋಡ್ರಿ. ಮತ್ತು ನಾನು ಬನ್ನಿ ದೇವಸ್ಥಾನಕ್ಕೆ ಬನ್ನಿ. ಈ ವ್ಲಾಗಿಂಗ್ ಮಾಡೋ ಭರದಲ್ಲಿ ಗಂಟೆನ ಹೊಡೆಯೋದು ಮರ್ತು ಬಿಟ್ಟಿದ್ನಿ. ಈಗ ಗಂಟೆ ಹೊಡಿತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಆ ಹಳ್ಳಿ ಒಳಗೆ ಜನನೂ ಕೂಡ ಅದಾರ. ಮತ್ತು ಆ ಜನನ ಇಲ್ಲಿ ಪ್ರತಿದಿನ ಇರೋದು. ಮತ್ತು ಪ್ರತಿದಿನ ಶಿವಾಜಿ ಮಹಾರಾಜವ್ರಿಗೆ ಐತಲ್ಲ ಅಂತಂತರ ನೋಡ್ತಾರೆ ಅವರು, ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಅವ್ರಿಗೂ ನೋಡ್ತಾರೆ, ಮತ್ತು ನಾವು ನೋಡ್ತೀವಿ. ಮತ್ತು ಅವ್ರು ಐತಲ್ಲ ಇಲ್ಲಿ ದಿನ ಪೂಜೆ ಎಲ್ಲ ಮಾಡೋದು ಈ ಹಳ್ಳಿ ಜನ ಮಾಡ್ತಾರೆ ನೋಡ್ಬೋದು ತಾವು. ಭಾಳಷ್ಟು ವಿಷಯಗಳನ್ನು ಇಲ್ಲಿ ನೋಡೋದೈತಿ ಮತ್ತು ನಿಮಗೆ ತೋರಿಸೋದೈತಿ ನನಗೆ. ಅದಕ್ಕಾಗಿ ನಾವು ಈಗ ಮತ್ತು ಮ್ಯಾಲೆ ಹೋಗೋಣಂತ. ಮ್ಯಾಲೆ ಹೋಗಿ ಅಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜವ್ರದ ಒಂದು ಮೂರ್ತಿ ಐತಿ. ಆ ಮೂರ್ತಿನೂ ನಿಮಗೆ ನಾನು ಇವತ್ತು ತೋರ್ಸಾವದೀನಿ. ಬನ್ನಿ. ಅರ್ಧ ಸ್ಟೆಪ್ಸಿಗೆ ಈ ದೇವಸ್ಥಾನ ಸಿಗ್ತೈತಿ, ಮತ್ತು ಇನ್ನು ಭಾಳಷ್ಟು ಸ್ಟೆಪ್ ಅದಾವ. ಅದು ಕೂಡ ಸ್ಟೆಪ್ಸ್ ಹತ್ಕೊಂಡು ಮ್ಯಾಲೆ ಏನೇನೈತಿ ಏನೇನಿಲ್ಲ, ಮತ್ತು ಮ್ಯಾಲಿಂದ ವ್ಯೂ ಎಲ್ಲ ಹೆಂಗೆ ಕಾಣ್ತೈತೆ ಅಂತೇಳಿ ನೋಡೋಣಂತ. ಇದು ಒಂದು ಛತ್ರಪತಿ ಶಿವಾಜಿ ಮಹಾರಾಜವ್ರದ ಮೂರ್ತಿ ಐತೆ ನೋಡ್ರಿ. ಅಲ್ಲಿ ಆಂಜನೇಯ ಸ್ವಾಮಿದು ಮೂರ್ತಿ ನೋಡಿಕೊಂಡು ಇಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜವ್ರದ ಮೂರ್ತಿ ನೋಡತ್ತೀವಿ ನಾವು. ನೋಡ್ಬೋದು ತಾವು ಕೂಡ. ಪಾರ್ಗಡದ ಮ್ಯಾಪ್ ಕೂಡ ಇಲ್ಲಿ ಹಾಕಿದ್ದೈತೆ ನೋಡ್ರಿ.
ಈ ಪಾರ್ಗಡ್ ಕಿಲ್ಲೆ ಕೋಟೆದು ಐತಲ್ಲ ಈ ರೀತಿ ಮ್ಯಾಪು ಹಾಕಿದೈತೆ ನೋಡ್ಬೋದು. ಅದು ಬಿಟ್ಟರೆ ಇಲ್ಲ ಇಲ್ಲೇ ಒಂದು ಹೋಟೆಲು ಐತಿ. ತಮ್ಗೇನಾದರೂ ಇಲ್ಲಿ ಬಂದಾಗ ಹಸು ಬಿಸು ಆಯ್ತು ಮತ್ತು ಇಲ್ಲಾಂದ್ರೆ ಮಹಾರಾಷ್ಟ್ರದ ಮನೆ ಊಟ ಕೂಡ ಇಲ್ಲಿ ಸಿಗ್ತೈತಿ. ಮಹಾರಾಷ್ಟ್ರ ಮನೆ ಊಟ ಕೂಡ ಇಲ್ಲಿ ಹೋಗಿ ಮಾಡ್ಬೋದು. ಅಲ್ಲಿ ಬರ್ದಿದ್ದೈತಿ, ಅದು ನಿಮಗೆ ಓದಿ ಹೇಳತ್ತೀನಿ ನಾ. ಇಲ್ಲೂ ಮನೆ ಕೂಡ ಅದ ನೋಡ್ರಿ ಇದ್ರ ಮ್ಯಾಲೆ, ಕೋಟೆ ಮೇಲೆ. ಸೊ ಇದೈತಲ್ಲ ಒಂದು ದೇವಸ್ಥಾನ ಐತಿ, ದೇವಿ ದೇವಸ್ಥಾನ. ಅಲ್ಲಿ ಹೋಗಿ ನೋಡ್ಕೊಂಬರೋಣಂತ. ಮತ್ತು ಅದಕ್ಕಿಂತ ಮುಂಚೆ ಐತಲ್ಲ ಇಲ್ಲಿ ನಮಗೆ ಪುತ್ರ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಈ ಸ್ಟ್ಯಾಚ್ಯೂ ಇದ್ದಿದ್ದ ಈ ಗ್ಲಾಸ್ ಒಳಗೆ ಇಟ್ಟಿದ್ದೈತೆ ನೋಡ್ರಿ. ತಾವು ಇದು ನೋಡ್ಬೋದು, ಇಲ್ಲಿ ಕಾಣತೈತೆ ಅನ್ಕೋತೀನಿ ना. पारगड कुठे आहे? हेच की पारगड. हेच हो, इकडं मंदिर आहे, तिकडं हे गोवा दिसतो, इकडं शिवाजी महाराज राहिली जागा आहे महादेव मंदिराकडं. कुठं आहे? इकडं हो, इकडं ते शिवाजीचा पुतळा आहे. हो, तिकडं बघितलं ते. मारुतीचं मंदिर आहे, होय. पण तुकडा आहे. आणि हे कुठलं देवीचं मंदिर आहे का? हो, भवानी देवीचं. भवानी देवीचं. हो, किती वर्ष झाले राहून? हे बांधून 1674 मध्ये बांधलेलं आहे शिवाजी महाराजांनी. इथं 20 दिवस राहिले होते ते. हां. गोव्याच्या पृथ्वीवर नजर ठेवण्यासाठी त्याने एक किल्ला बांधलेला आहे त्यावेळेला. कुठला किल्ला म्हटला? ते किल्ला म्हणजे इथंच आहे, ते महादेवाच्या मंदिराजवळ राहिले होते. हां. तिकडे टाळे बुरुज ते तिकडं आहे. होय. इथनं सगळं काय काय दिसतं येतं इथनं आम्हाला बघायला? सगळे दर्या दिसतात. इकडे ते टावर आहे, तिकडे ते शिवाजी महाराज हे गोवाचे दर्शन होते. गोवा हो, गोवा दिसतो इकडनं. हां. रायबाचा पुतळा आहे, तलाव आहे. तलाव सगळं दिसतंय का हो? होय. ते भवानी मंदिर हे आहे. हे भवानीचं देवीचं मंदिर आहे का? हे केव्हा उघडतं येतं? आता नंतर उघडतं, नंतर उघडते का? आरतीच्या वेळा ओके. 5:30 वाजता. ते चोरी झाली म्हणताना हे बंद केलेलं आहे. हे चोरी झालेलं आहे काय याच्यामधलं? 16 ऑगस्टला चोरी झाली, म्हणजे 6 महिने झाले आता. काय चोरी झालेलं? ते मुकुटा नेलाय, देवीचा घोडा होता ते नेलाय. हां हां. तो मुकुट आहे की होय. तो नेलेला आहे 16 ऑगस्टला, म्हणजे 6 महिने झाले आता. 6 महिने झाले. आणि गावला नाही ते? काय नाही गावलं. तिथं पाऊस खूप होता, ते वारं, हां. लाईट नव्हते, ते कॅमेरा बंद पडला तर. तवा झालाय काय? हो तर सगळं घर आहेत का आता? होय. ते माझी गडकऱ्यांची सगळी घरं आहे. ते माझ्याकडे 13 वंशज आहे. हां हां. ते छत्रपती शिवाजी महाराज 20 दिवस होते का इथं? होय आता त्यांनीच बांधलेलं आहे ना हे? होय. ಅವರ ಕಟ್ಟಿದೈತೆ ನೋಡ್ರಿ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಟ್ಟಿದೈತಿ. कशासाठी बांधलेलं आहे? ते गोव्याच्या पृथ्वीवर, म्हणजे गोव्याच्या पृथ्वीवर हे शत्रू होतं, हां. त्यातनी हे करण्याकरता ते सारखं आक्रमण करून लढाई करत होतो. हो हो. ते त्याने किल्ला बांधलेला आहे. 5 किल्ले बांधलेत. कुठे कुठं? हे पारगड, कलानंदीगड, महिपाळगड, वल्लभगड आणि सामानगड असं 5 गड बांधलेले आहेत. हां हां. 5 गड बांधलेले आहेत. हां, त्यावेळेला आता हे गड बांधून किती वर्ष झाले? ते खूप वर्ष झाले. 1674 मध्ये इथं हे केलं. ते स्टँडवरती हे आहे, बोर्ड आहे, हां हां. त्याच्यावर सगळे लिहिलेलं आहे. ते बोर्ड आहे काळी तिकडं लिहिलं आहे का? होय. ओके. लढाई ते झालेले सगळं तिकडं आहे. येता तुम्ही तिकडं? नाही, मी आता आरतीला लोक येते. आज आरती असते. आज आरती असते. होय. कितीदा आरती होते? कसं येतात लोक इथं? हो, 5:45 येतात आता. 5:45 येतात का आरतीला सगळे? होय. किती 2दा आरती होते देवीला? हो, सकाळी एक मी पूजा करतो हां. आणि संध्याकाळी ते मग गावातले लोक येऊन आरती करतात. गावातले लोक येऊन आरती करतात का हो? हो. माणूस यांचं ते हे वंशज इथं 13 वंशज आहे. 13 वंशज आहेत तिथं? हो. हां हां. तेच विचारले कोण वंशज आहेत का? आहेत की मालुसे, शेलार. हां हां. मी तेच जरा सर्च करत होतो की ते मला दाखवत होतं छत्रपती शिवाजी महाराज आहेत त्यांची औषध इथं पारगडकडे बी आहेत म्हणून. हो. किती लोक आहेत? 500 लोक आहेत. ಸೊ ಗಾಯ್ಸ್ ತಾವೆಲ್ಲ ನೋಡ್ಬೋದು. ಈಗ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು 500 ಮಂದಿ ಅವ್ರ ವಂಶಸ್ಥರು ಕೂಡ ಇಲ್ಲದಾರ ನೋಡ್ರಿ, ಅದು ಕೂಡ ಹೇಳತ್ತಾರ. ಈ ಭವಾನಿ ತಾಯಿ ದೇವಸ್ಥಾನ ಕೂಡ ಇಲ್ಲಿಂದ ನೋಡ್ಕೊಂಡು, ಮತ್ತು ಅಜ್ಜಿಯವರು ಕೂಡ ಅವರು ಇಲ್ಲಿನ ಪೂಜಾರಿಗಳದಾರ. ಅವರು ಕೂಡ ನಮಗೆ ಮರಾಠಿ ಒಳಗೆ ಮಾಹಿತಿ ಕೊಟ್ಟರು. ಅವರಿಗೆ ಕನ್ನಡ ಬರಲ್ಲ ಅಂತೇಳಿ ಮರಾಠಿದಾಗ ಮಾಹಿತಿ ಕೊಟ್ಟರು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಮರಾಠಿ ಐತಿ, ಮರಾಠಿ ಒಳಗೆ ಬರ್ದಿದ್ದೈತಿ. ಮತ್ತು ಇಲ್ಲಿ ಮರಾಠಿ ಒಳಗೆ ಬರ್ದಿದ್ದೈತಿ. ಇಲ್ಲಿ ಐತಲ್ಲ ಒಂದು ಶಿವಲಿಂಗ ಮತ್ತು ಗಣಪತಿ ಮೂರ್ತಿ ಐತೆ ನೋಡ್ರಿ. ಈ ಶಿವಲಿಂಗ ಮತ್ತು ಇದು ಗಣಪತಿ ಮೂರ್ತಿ
ಈ ರೀತಿ ತಲೆ ಕೂಡ ಹೊಡ್ಕೊಂಡಿನ ಗಂಟಿ. ಸೊ ಒಳ್ಳೇದು ಮಾಡಪ್ಪ ದೇವ್ರೆ. ಒಂದು ಮಹಾದೇವ್ ಟೆಂಪಲ್ ಏನಂತ, ಆ ಮಹಾದೇವ್ ಟೆಂಪಲ್ನ ನಾನು ಹುಡ್ಕಾತೀನಿ ಇಲ್ಲೆಲ್ಲ ಐತೆ ಅಂತ ಹೇಳಿ. ಸೊ ಇಲ್ಲೇ ಎಲ್ಲರ ಇರಬೇಕು ಕೆಳಗೆ. ಇದು ನೋಡ್ಬೋದು, ಈ ರೀತಿ ಒಳ್ಳೆ ರೀತಿಯಲ್ಲಿ ಕುಂಡ್ರ ಕೂಡ ಜಾಗ ಐತಿ. ಮತ್ತು ಇಲ್ಲಿಂದ ಕುಂತ ನಾವು ಐತಲ್ಲ ಸೂಪರಾಗಿ ಹಿಂಗೆ ರೀತಿ ಕುಂಡ್ರಬೋದು. ಕಾಲು ಮೇಲೆ ಕಾಲು ಹಾಕ್ಕೊಂಡು ರಾಜನ ಗತೆ. ಮತ್ತು ಇಲ್ಲಿಂದ ನಮಗೆ ಎಲ್ಲ ಕಾಣುತ್ತೆ, ನಮ್ಮ ಬೆಟ್ಟ ಗುಡ್ಡಗಳು ಎಲ್ಲ ಇಲ್ಲಿಂದ ಕಾಣುತ್ತೆ ನೋಡ್ರಿ. ತಾವೇನಾದರೂ ಒಂದು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ತಾವು ಕೂಡ ಈ ಪಾರ್ಗಡ್ಗೆ ಬರ್ಬೋದು ಮತ್ತು ಪಾರ್ಗಡ್ನ ನೋಡ್ಬೋದು. ಒಂದು ಪಾರ್ಗಡ್ ಅಂದರೆ ಒಂದು ಶಾಂತವಾದ ಮತ್ತು ಸುಂದರವಾದ ಪ್ಲೇಸ್ ಐತೆ ನೋಡ್ರಿ. ಮತ್ತು ಇಲ್ಲಿ ಎಲ್ಲ ಮಳೆಗಾಲದಾಗ ಬಂದರೆ ಇನ್ನೂ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಮಳೆಗಾಲದಾಗ ಎಲ್ಲ ವಾತಾವರಣ ಇದೇನು ಕಾಣತ್ತಿಲ್ಲ, ಈ ಎಲ್ಲ ವಾತಾವರಣ ಮಂಜು 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 ಆಗಿರ್ತೈತಿ. ಆವಾಗ ಐತಲ್ಲ ವ್ಯೂ ಮಾತ್ರ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಣ್ತೈತಿ. ಆದರೆ ಈಗ ಸದ್ಯಕ್ಕೂ ವ್ಯೂ ಎಲ್ಲ ಚಲೋ ಐತಿ. ಇಲ್ಲಿ ಯಾರು ಪಬ್ಲಿಕ್ಕೂ ಇಲ್ಲ. ಪಬ್ಲಿಕ್ ಐತಲ್ಲ ಬೆಳಗ್ಗೆ ಬಂದೈತಿ, ಮತ್ತು ಪಬ್ಲಿಕ್ ಬೆಳಗ್ಗೆ ಬಂದು ಎಲ್ಲ ನೋಡ್ಕೊಂಡು ಹೋಗೈತಿ. ಆದರೆ ನಾನು ಐತಲ್ಲ ನಿಮಗೆ ಸಂಜೆಗೆ ಈ ರೀತಿ ಐತಲ್ಲ ಸನ್ಸೈಟ್ ಎಲ್ಲ ತೋರಿಸ್ಬೇಕಂತೇಳಿ ಈಗ ನಾನು ಸಂಜೆಗೆ ಬಂದೀನಿ. ತಾವು ನೋಡ್ಬೋದು. ಮತ್ತು ನೋಡಿ ಕೋಟೆ ಗೋಡೆಗಳನ್ನು, ನಮ್ಮ ಪಾರ್ಗಡ್ ಕೋಟೆಯ ಗೋಡೆಗಳನ್ನು ತಾವು ಈಗ ನೋಡತ್ತೀರಿ. ಇದು ನಮ್ಮ ಪಾರ್ಗಡ್ ಕೋಟೆಯ ಗೋಡೆಗಳು. ಸೊ ಗೋಡೆಗಳ ಮಧ್ಯದಿಂದ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಪಾರ್ಗಡ್ ಕೋಟೆಯ ಗೋಡೆಗಳನ್ನು ನೋಡಿದ್ರಲ್ಲ, ಎಷ್ಟು ದೊಡ್ಡ ಗೋಡೆಗಳದಾವ ನೋಡ್ರಿ. ಮತ್ತು ಈ ರೀತಿ ಇರ್ತಲ್ಲ ಶತ್ರುಗಳನ್ನು ನೋಡಲು, ಮತ್ತು ಶತ್ರುಗಳು ಇಲ್ಲಿ ಏನಾದರೂ ಕೆಳಗಿಂದ ಬಂದರೆ ಅವ್ರ ಮೇಲೆ ಗುಂಡು ಹಾರಿಸಲು ನೋಡ್ಬೋದು. ಈಗ ಐತಲ್ಲ ಅದು ನೀವೇನು ಕೆಳಗೆ ನೋಡತ್ತಿರಲ್ಲ, ಇಲ್ಲಿಂದ ಏನು ಕಾಣತ್ತಿಲ್ಲ ನಿಮಗೆ, ಇದೇನೈತಂದ್ರೆ ರೋಡ್ ಐತ್ರಿ. ಅಲ್ಲಿ ರೋಡಿಂದನ ಇಲ್ಲಿ ಐತಲ್ಲ ಅವರು ಕೋಟೆ ಒಳಗೆ ಬರೋಕ್ಕಿಂತ ಮುಂಚೆನೆ ಅವ್ರ ಮೇಲೆ ಗುಂಡಿಟ್ಟು ಕೊಲ್ಲುವಂಥ ಕೆಲಸ ಇಲ್ಲಿಂದ ಆಗುತ್ತೆ. ಧಡಲ್ 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 ಅಂತೇಳಿ ತಾವು ಇದು ಕೂಡ ನೋಡ್ಬೋದು. ಇಲ್ಲಿಂದಾನೇ ಶತ್ರುಗಳ ಮೇಲೆ ಗುಂಡನ್ನು ಹಾರಿಸುವಂಥ ಕೆಲಸವಾಗ್ತಿತ್ತು ನೋಡಿ. ಯಾವ ರೀತಿ ಐತೆ ಅಂತೇಳಿ ಜಾಗ. ಅಲ್ಲಿಂದ ಇಲ್ಲಿ ಮಠ ಶತ್ರುಗಳ ಮೇಲೆ ಗುಂಡು ಹಾರಿಸಲು ಒಂದು ಮಾಡಿದಂಥ ಜಾಗ. ಬರ್ರಿ ಈಗ ಒಳಗೆ. ಈಗ ಹಂಗೆ ಒಳಗೆ ಬರ್ರಿ. ಇಲ್ಲಿ ಐತಲ್ಲ ಇಲ್ಲೇ ಹಿಂಗೆ ಒಳಗೆ ಬರ್ರಿ. ಸೊ ನೋಡ್ರಿಲ್ಲ, ಇಲ್ಲಿಂದ ಶತ್ರುಗಳ ಮೇಲೆ ಗುಂಡನ್ನು ಹಾರಿಸಿ ಅವರನ್ನು ಕೊಲ್ತಿದ್ರು ಅಂಥೇಳಿ ನಾವು ಇಲ್ಲಿಂದ ನೋಡ್ಬೋದು. ಇದು ಕೋಟೆ ಗೋಡೆ ಐತಿ, ಕೋಟೆ ಗೋಡೆ ಐತಿದೆಲ್ಲ. ಈ ಗೋಡೆ ಒಳಗೆ ಒಂದು ಚಿಕ್ಕದಾದ ಸಣ್ಣದಾದ ಒಂದು ಆ ಕಡೆನ ವ್ಯವಸ್ಥೆ ಮಾಡಿ ಮನೆ ಮಾಡಿ ಇಟ್ಟಿದ್ದೈತೆ ನೋಡ್ರಿ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜವರು ಆಗಿನ ಕಾಲ ನೋಡ್ಬೋದು ಎಂಥ ಕೆಟ್ಟ ತಲೆ ಓಡಿಸಿ ಯಾವ ರೀತಿ ಏನೇನು ಮಾಡ್ತೀರಿ ಅಂಥೇಳಿ ನೋಡ್ಬೋದು. ಆ ರೀತಿ ನಮ್ಮದು ಮೊದಲಿನ ಕಾಲದ ಐಡಿಯಾಗಳು ಇದ್ದು. ಈ ಐಡಿಯಾಗಳನ್ನು ನಾನು ನಿಮಗೆ ಇವತ್ತು ತೋರ್ಸಾತೀನಿ. ಮತ್ತು ಇಂಥ ಐಡಿಯಾಗಳನ್ನು ನಿಮಗೆ ತೋರ್ಸಾತೀನಿ ಅನ್ನೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ವಿಚಾರ. ಈಗ ಐತಲ್ಲ ಈ ಕೋಟೆ ಇನ್ನೂ ಕಟ್ಟಾತೀರ ಅನ್ಸುತ್ತೆ. ಈ ಕೋಟೆನ ಅರ್ಧ ಮಾಡಿ ಬಿಟ್ಟು ಅಂತ ಕಲ್ಲು ಕೂಡ ಇಲ್ಲಿ ನಾವು ನೋಡತ್ತೀವಿ. ಮತ್ತು ಇಲ್ಲಿಂದ ನೋಡ್ರಿ ಹೆಂಗೈತಿ ವ್ಯೂವ. ನೀವು ವ್ಯೂ ನೋಡಿದ್ಮೇಲೆ ಹುಚ್ಚಾಗ್ತೀರಿ ಹಂಗೈತಿ ವ್ಯೂವ ನೋಡ್ಬೋದು. ಈ ರೀತಿ ಐತೆ ನೋಡ್ರಿ ವ್ಯೂವ. ಸೊ ಬ್ಯೂಟಿಫುಲ್. ಇಲ್ಲಿಂದ ಎಲ್ಲ ಕಾಡು ಮತ್ತು ಪರ್ವತಗಳು ಮತ್ತು ಕೋಟೆಗಳು ಮತ್ತು ರಸ್ತೆ ಎಲ್ಲ ಕಾಣತೈತೆ ನನಗೆ. ಸೊ ನೋಡ್ರಿ ತಾವು ಕೂಡ. ಮುನ್ನೂರ 52 ವರ್ಷಗಳ ಹಳೆಯ ಪಾರ್ಗಡ್ ಕೋಟೆನ ನೋಡಕ್ಕೆ ಬಂದೀವಿ. ಮತ್ತೆ ಈ ಕೋಟೆನ ಸರಿಯಾಗಿ 1674ರಲ್ಲಿ ಕಟ್ಟಾರ ನೋಡ್ರಿ. ನನಗೆ 2 ಕಣ್ಣು ಸಾಕಾಗಲ್ಲ ಅನ್ಸಾತೈತಿ. ಯಾಕಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಈ ಕೋಟೆ ವ್ಯೂ ಐತಿ. ಸೊ ಈಗ ಐತಲ್ಲ ಬಂದೀನಿ, ಅವಾಗ ಇಷ್ಟು ಚಲೋ ವ್ಯೂ ಕೊಡತೈತಿ. ಮತ್ತು ಮಳೆಗಾಲದಾಗ ಏನಾದರೂ ಬಂದ್ರೆ ಈ ಕೋಟೆಗೆ ಫಿದಾಗ್ಬಿಡ್ತೀನಿ, ಆ ರೀತಿ ಅನ್ಸತೈತಿ. ತಾವು ಕೂಡ ನೋಡ್ಬೋದು ಹೇಗಿದೆ ನನ್ನ ಹಿಂದೆ. ಸೊ ಸೂಪರ್. ಈಗ ನಾನು ಕೋಟೆ ಮೇಲೆ ನಿಂತೀನಿ ನೋಡ್ಬೋದು. ಈ ರೀತಿ ಕೋಟೆ ಮೇಲೆ ನಿಂತ ನಿಮ್ಗೆ ವ್ಲಾಗ್ ಮಾಡಿ ನಾನು ತೋರ್ಸಾತೀನಿ. ಮತ್ತು ಇಲ್ಲೂ ಕೂಡ ನೋಡ್ಬೋದು. ಸೊ ಇಲ್ಲೂ ಯುದ್ಧ ಬಿದ್ದ ಏನಾದರೂ ಆತಂದ್ರೆ ಒಂದು ಸುರಂಗ ಇಲ್ಲದೆ ಕೋಟೆ ನಡೆಯಲ್ಲ ಅಂಥೇಳಿ ಇಲ್ಲೂ ಕೂಡ ಒಂದು ಸುರಂಗ ಐತಿ ನೋಡ್ಬೋದು. ಇಲ್ಲಿಂದ ಯುದ್ಧ ಮಾಡೋಕ್ಕೆ ಮತ್ತು ಇಲ್ಲಿಂದ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಐತೆ ನೋಡ್ರಿ ಕೋಟೆದ. ಇಲ್ಲಿಂದನೂ ಪಿಸ್ತೂಲ್ ಹೊಡಿಬೋದು. ಪಿಸ್ತೂಲು ಡಗ್ 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 ಅಂತೇಳಿ ಶತ್ರುಗಳ ಮೇಲೆ ಗುಂಡನ್ನು ಹಾರಿಸೋ ಸಲ ಮಾಡಿದ್ದು. ನೋಡ್ರಿ ಹೆಂಗೈತಿ. ಇಂಥ ಕೋಟೆಗಳ ಮೇಲೆ ಅಡ್ಡಾಡೋದು ಮತ್ತು ಕೋಟೆ ಅನ್ನಗಳನ್ನು ನೋಡೋದು, ಒಂದು ಎಕ್ಸ್ಪ್ಲೋರ್ ಮಾಡೋದು, ಇದರಲ್ಲಿರೋ ಖುಷಿನ ಒಬ್ಬ ವ್ಲಾಗರ್ ಮಾತ್ರ ಎಂಜಾಯ್ ಮಾಡ್ಬೋದು. ಮತ್ತು ಕೂಡ ಮತ್ತು ಎಂಜಾಯ್ ಮಾಡೋದು ಮತ್ತು ನಿಮಗೂ ಕೂಡ ಎಂಜಾಯ್ ಮಾಡಿಸ್ಬೋದು ಅಂಥ ಒಂದು ಫೀಲ್ ನಮಗಿರ್ತೈತಿ. ವ್ಲಾಗರ್ ಲೈಫ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ವ್ಲಾಗ್ ಮಾಡಿದ್ನ ಎಡಿಟ್ ಮಾಡಿ ಕೂಡ ಅಷ್ಟೇ ಬೇಗ ಹಾಕೋದಿರ್ತೈತಿ, ಎಡಿಟ್ ಮಾಡೋದಿರ್ತೈತಿ. ಸೊ ಭಾಳ ಕೆಲಸ ಇರ್ತಾವೆ, ಹೇಳೋಕೆ ಕಷ್ಟ. ಇದೆಲ್ಲ ತೋರಿಸೋದು ಮತ್ತು ಮಾಡೋದು ಸ್ವಲ್ಪ ಕಷ್ಟ ಇಲ್ಲದೆ ಏನೂ ಆಗಲ್ಲ.
ದರ್ಶನ ಕೊಟ್ಟ ಮುಳುಗಾತನ ಸೂರ್ಯ ಕೂಡ ಮುಳುಗಲಿ ಮತ್ತು ಟಾಟಾ ಹೇಳ್ಬಿಡೋಣ ಸೂರ್ಯಾಗ ಟಾಟಾ ಟಾಟಾ ಮತ್ತು ನಾಳೆ ಸಿಗೋಣ ಅಂಥೇಳಿ ಶುದ್ಧವಾಗಿದೆ ನೀರು ನೋಡ್ಬೋದು. ಅಯ್ಯೋ ಹಾವು ಇಲ್ಲೇ ಬಂದು ಕುಂತಿತ್ತು, ಇಲ್ಲೇ ಇಲ್ಲ ಹಾವು ಬಂದು ಕುಂತಿದ್ದು ನೋಡ್ರಿ. ಈಗ ಇತ್ಲ ನಾ ಆವಾಜ್ ಮಾಡಿದ್ನಿ ಮತ್ತು ನೋಡತ್ತಿದ್ನಿಲ್ಲ ಅಷ್ಟರೊಳಗೆ ಹಾವು ಓಡೋದು ನೋಡ್ರಿ. ಅಂದರೆ ಶಿವಲಿಂಗ ಕೂಡ ಎಷ್ಟು ಅದ್ಭುತವಾಗಿ ಕಟ್ಟಿದ್ದೈತಿ. ಮತ್ತು ಶಿವಲಿಂಗ ಕಟ್ಟಿದ್ದೈತಲ್ಲ ಅದ್ರೊಳಗೆ ಶಿವನ ದೇವಸ್ಥಾನ ಐತಿ. ಬನ್ನಿ ಶಿವನ ದೇವಸ್ಥಾನ ನೋಡೋಣಂತ. ಇರ್ಬೋದು ಈಗ ನಮ್ಮ ಶಿವಲಿಂಗ ಕೂಡ ದರ್ಶನ ಆಯಿತು ಮತ್ತು ಕೋಟೆದು ವ್ಯೂ ಎಲ್ಲ ಎಂಜಾಯ್ ಮಾಡಿದ್ವು. ಬನ್ನಿ ಕೆಳಗೆ ಹೋಗೋಣಂತ. कडे वाजती चौघडे यश कीर्तीचे ಮತ್ತು ಫ್ರೆಂಡ್ಸ್ ತಾವು ಕೂಡ ನೋಡಿದ್ರಿ ಇಷ್ಟೋ ಮಠ ನಮ್ಮ ಪಾರ್ಗಡ್ ಕೋಟೆ. ಮತ್ತು ಈ ಕೋಟೆನ ಎಲ್ಲಿ ಬರ್ತೈತೆ ಅಂದ್ರೆ ನಿಮ್ಗೆ ಏನಾದರೂ ನಾ ಅಡ್ರೆಸ್ ಹೇಳಿಲ್ಲ ಗೊತ್ತೈತಿ. ಈ ಕೋಟೆ ಚಂದಗಢ ತಾಲೂಕು ಮತ್ತು ಕೋಲ್ಹಾಪುರ ಡಿಸ್ಟಿಕ್ ಮತ್ತು ಮಹಾರಾಷ್ಟ್ರದಲ್ಲಿ ಬರ್ತೈತೆ ನೋಡ್ರಿ ಈ ಕೋಟೆ. ನಮಗೆ ಬೆಳಗಾವಿಯಿಂದ ಸುಮಾರು 70 ಕಿಲೋಮೀಟ್ರ್ ಮಟ್ಟ ಆಗ್ತೈತಿ. ನಿಮ್ಮ ಇದ್ರ ಮೇಲೆ 70-80 ಕಿಲೋಮೀಟ್ರ್ ಆಗ್ತೈತಿ ಬೆಳಗಾವಿಯಿಂದ. ಈಗ ನಾನು 70-80 ಕಿಲೋಮೀಟ್ರ್ ನನಗೆ 70 ಕಿಲೋಮೀಟ್ರ್ ಆಗೈತಿ. 70 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೀನಿ. ಈಗ ಯಾರಿಗೆ ಕರ್ಕೊಂಡು ಬಂದೀನಿ ಅಂದ್ರೆ ನಾನು ರಾಬೋಟ್ ಐತಲ್ಲ, ನಾನು ರಾಬೋಟಿಗೆ ಕರ್ಕೊಂಬಂದೀನಿ. ಈಗ ಮತ್ತು ನಾನು ಮತ್ತು ರಾಬೋಟ್ನ ಈಗ ಹೆಂಗೆ ಬಂದು ಹಂಗೆ ಕ್ಷೇಮವಾಗಿ ಮನೆಗೆ ಹೋಗಬೇಕು. ಇಲ್ಲಿಂದ ಸುಮಾರು 2 ಗಂಟೆ ಹತ್ತೈತೆ ನನಗೆ. 2 ಗಂಟೆ 2 ಅವರ್ಸ್ ನಾನು ಮತ್ತು ಇಲ್ಲಿಂದ ಟ್ರಾವೆಲ್ ಮಾಡಬೇಕು ಮತ್ತು ಗಾಡಿನ ಹೊಡಿಬೇಕು ಮತ್ತು ಹೋಗಬೇಕು. ಮತ್ತು ಹೋಗಿ ರಸ್ತೆನೂ ಸೇಫ್ ಇಲ್ಲ, ಎಲ್ಲ ಕಾಡೊಳಗೈತಿ. ಮತ್ತು ಅಲ್ಲಿ ಬೋರ್ಡ್ ಕೂಡ ಹಾಕಿರು, ಇಲ್ಲಿ ಚಿರತೆ ಇದೆ ಮತ್ತು ಆನೆ ಇದೆ ಅಂಥೇಳಿ. ಮತ್ತು ಅದ್ರ ಸಂಬಂಧ ಈಗ ನಾನು ಸೇಫಾಗಿ ಹೋಗಬೇಕು ಇಲ್ಲಿಂದ. ಸಂಬಂಧ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಈ ವ್ಲಾಗ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನಾಳಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.